ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪೌರ ಕಾರ್ಮಿಕರ ದಿನಾಚರಣೆ ಸನ್ಮಾನ ಸಮಾರಂಭ 23/9/2025 ಮಂಗಳವಾರದಂದು ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಅಣ್ಣಿಗೇರಿಯ ಪಂಪಾ ಭವನದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಬಹುಮುಖ್ಯವಾಗಿದೆ. ಸ್ವಚ್ಛತೆಯ ಮತ್ತೊಂದು ಹೆಸರೇ ಪೌರ ಕಾರ್ಮಿಕರು ಅಂದ್ರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಗಿದೆ ಮತ್ತು ಅನೇಕ ಕ್ರೀಡಾಕೂಟವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಪ್ರಥಮ ದ್ವಿತೀಯ ಸ್ಥಾನದ ಪ್ರಶಸ್ತಿಯ ಮೂಲಕ ಗೌರವಿಸಲಾಗಿದೆ. ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರು ಕುಟುಂಬದ ಸಮೇತ ಭಾಗಿಯಾಗಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು, ದಾಸಮಠ ಅಣ್ಣಿಗೇರಿ, ಪುರಸಭೆ ಮುಖ್ಯ ಅಧಿಕಾರಿ ವೈಜಿ ಗದ್ದಿಗೌಡರು, ಪುರಸಭೆ ಅಧ್ಯಕ್ಷರು ಶಿವಾನಂದ ಬೆಳ್ಳಾರ್, ಉಪಾಧ್ಯಕ್ಷರು ನಾಗಪ್ಪ ಜಳವಾಯ್, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮುದುಕಣ್ಣ ಭಜಂತ್ರಿ, ಮಾರುತಿ ಕಾಳಿ, ಅನೇಕ ಮುಖಂಡರು ಪೌರ ಕಾರ್ಮಿಕರನ್ನ ಕುರಿತು ಮಾತನಾಡಿದರು. ಖುಷಿ ತರುವಂತ ದಿನ ಆಗೈತಿ. ನಿನ್ನೆ ದಿನ ನಮ್ಮ ಮುಖಂಡರಾಗ ಎಲ್ಲರೂ ಆಟ ಆಡಿ ಖುಷಿ ಪಟ್ರಿ, ಸಂತೋಷ ಪಟ್ರಿ. ಅದ್ರ ಜೊತೆಗೆ ನಮ್ಮ ರಿಯಾಜಿನ ಕಾಮೆಂಟ್ರಿ ಕೇಳಿ ಎಲ್ಲರೂ ಫುಲ್ ಖುಷಿಯಾಗಿರಿ. ನಿನ್ನೆ ಆ ಖುಷಿ ಒಳಗೆ ನಾವು ಇದ್ವಿ. ನಿನ್ನೆ ಆ ಖುಷಿ ನಗು ಜೀವನ ಪರ್ಯಂತ ನಿಮ್ಮೆಲ್ಲರ ಜೀವನದಾಗ ಇರಲಿ ಅಂತ ಆ ದೇವರನ್ನ ಈ ಸಂದರ್ಭದಲ್ಲಿ ನಾ ಕೇಳಿಕೊಂಡು, ವಿಶೇಷವಾಗಿ ನಾವು ಪುರಸಭೆ ಸದಸ್ಯರಾಗಿ ಆಯ್ಕೆಗೊಂಡಾಗ ನಮಗೊಂದು ಸವಾಲಿತ್ತು. ಏನಪ್ಪ ಅಂದ್ರೆ ಒಂದು 6 ತಿಂಗಳ ಮಟ್ಟ ನಾವು ಎಲ್ಲ ಸದಸ್ಯರು ಸಾರ್ವಜನಿಕರು ಬಯಸ್ಕೊಂಡಿದ್ವಿ. ಯಾಕಂದ್ರೆ ಊರನ್ನ ಸ್ವಚ್ಛ ಮಾಡಕ್ಕೆ ನಮ್ಗೆ ಆಗಿರಲಿಲ್ಲ. ಯಾಕಂದ್ರೆ ನೀವು ಕೆಲಸ ಮಾಡಿರಿ ಅಂತಲ್ಲ, ನಿಮ್ಗೆ ಸಿಬ್ಬಂದಿಗಳು ಕೊರತೆ ಇತ್ತು. 43 ಜನ ಪೌರ ಕಾರ್ಮಿಕರು ಇತ್ತು. ಆದರೆ ನಮ್ಮಲ್ಲಿ ಇರ್ತಕ್ಕಂಥವರು ಕೇವಲ 21 ಮಂದಿ, ಇನ್ನು 22 ಜನ ಇಲ್ಲ. 22 ಜನ ಇಲ್ಲದಕ್ಕೆ ಹೊಸದಾಗಿ ಅವ್ರನ್ನ ಪ್ರವೃತ್ತಿಗೆ ಮೇಲೆ ಆಗಲಿ ಅಥವಾ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಆಗಲಿ ಎಲ್ಲ ಅವಕಾಶಗಳನ್ನು ಬಂದ್ ಮಾಡಿದ್ದೀವಿ. ಅದಕ್ಕೆ 108 ಬೇರೆ ಬೇರೆ ಕಾರಣಾಂತರಗಳಿಂದ ಸರ್ಕಾರದ ಮಟ್ಟದಲ್ಲಿ ಅದು ಸ್ಟೇಟಸ್ಸು ಇದೆ. ಇದ್ದಂತಹ ದಿನಗೂಲಿ ಅವರನ್ನ ವಿಶೇಷ ನೇಮಕಾತಿ, ನೇರ ನೇಮಕಾತಿ ಒಳಗೆ ಅವರನ್ನ ಈಗಾಗಲೇ ಇದ್ದಂಥ ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡಿದಾಗೂ ಕೂಡ ಅಣ್ಣಿಗೇರಿ ಒಳಗೆ ಅರ್ಧಕ್ಕರ್ಧ ನಮಗೆ ತಲುಪಿಸಿದೆ. ಇದರ ಜೊತೆಗೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದ ಒಂದು ಆದೇಶದಂತೆ ನಾವು ಕಸ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಪ್ರತಿದಿನ ಅವ್ರ ಜೊತೆ ನೀವು ಕೆಲಸ ಮಾಡಬೇಕೈತಿ. ಆದ್ರೆ ಅಣ್ಣಿಗೇರಿ ಕಾಯಮಾಗಿ ಕೆಲಸ ಮಾಡೋರು ಪೌರ ಕಾರ್ಮಿಕರು. ಹೀಗಾಗಿ ಅವ್ರಿಗೆ ಈ ಅಣ್ಣಿಗೇರಿಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಚ್ಛವಾಗಿ ನೋಡಿ, ಸ್ವಚ್ಛವಾಗಿ ಅದನ್ನ ಆ ಜವಾಬ್ದಾರಿ ನಿಮ್ಮ ಮೇಲೆ, ಅತಿ ಹೆಚ್ಚು ಜವಾಬ್ದಾರಿ ನಿಮ್ಮ ಮೇಲೆ ಐತಿ. ಹಾಗಾಗಿ ನಿಮ್ ಏನೋ ಒಂದು ತೊಂದರೆ ದುಃಖ ಅದರೊಳಗೆ ನಾವು 23 ಸದಸ್ಯರು ನಿಮ್ಮ ಜೊತೆ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು, ಯಾವುದೇ ರೀತಿ ನಿಮ್ಮ ಕಷ್ಟಗಳಿಗೆ ಏನಾದರೂ ತೊಂದರೆಗಳಿದ್ರೆ ನಮ್ಮ 23 ಸದಸ್ಯರು ನಿಮ್ಮ ಹಿಂದೆ ನಾವು ಯಾವಾಗಲೂ ಬೆಂಬಲವಾಗಿ ಇರ್ತೇವೆ. ಆ ನಿಟ್ಟಿನೊಳಗೆ ಅಣ್ಣಿಗೇರಿಯನ್ನ ಸ್ವಚ್ಛವಾಗಿ ಇನ್ನೂ ಸ್ವಚ್ಛವಾಗಿ, ಯಾಕಂದ್ರೆ ಊರು ಬೆಳೆ ಆಗೈತಿ. ಆ ನಿಟ್ಟಿನೊಳಗೆ ನಮ್ಮ ಮೊನ್ನೆ ಅಧ್ಯಕ್ಷರಾಗಿ ನಮ್ಮ ಮುಖ್ಯಾಧಿಕಾರಿಯಾಗಿ ಚರ್ಚೆ ಮಾಡಿವಿ. ಇನ್ನೂ ಪೌರ ಕಾರ್ಮಿಕರ ಅವಶ್ಯಕತೆ ಐತಿ. ಅದನ್ನ ಹೆಂಗ್ ಸರಿಪಡಿಸಬೇಕು ಅನ್ನೋದನ್ನ ನಾವೆಲ್ಲರೂ ನಿನ್ನೆ ಬಹಳ ಚೆನ್ನಾಗಿ ಆಟಗಳನ್ನು ಆಡಿದರು. ಮೊದಲನೇದಾಗಿ ಒಂದು ವಾಲಿಬಾಲ್ ಪಂದ್ಯಗಳನ್ನು ಇತ್ತು. ನಾವು ಅಲ್ಲೇ ಆ ಪಂದ್ಯವನ್ನು ಆಡುವ ಆಟಗಳನ್ನು ನೋಡಕ್ಕೆ ಕುಂತಿದ್ವಿ. ಎರಡನೇದಾಗಿ ಕ್ರಿಕೆಟ್ ಭಾಳ ಚಂದ ಆಗಿದೆ. ಇವತ್ತ ಕ್ರಿಕೆಟ್ ಆಟ ಆಡುವುದು ಚಂದ ಇತ್ತು. ಮತ್ತು ಹಗ್ಗ ಚೆಕ್ಕಾಟ ಭಾಳ ವಿಶೇಷ. ಈ ಒಂದು ಹಗ್ಗ ಚೆಕ್ಕಾಟ ಇವತ್ತ ನಮ್ಮ ಪೌರ ಕಾರ್ಮಿಕ ಮಹಿಳೆಯರು ಒಂದು ಸೈಡು ಅಥವಾ ಒಂದು ನಮ್ಮ ಪುರಸಭೆಯ ಸಿಬ್ಬಂದಿಯವರು ಒಂದು ಸೈಡು ಇವತ್ತ ಹಗ್ಗ ಚೆಕ್ಕಾಟದ ಆಟ ಭಾರಿ ಚೆನ್ನವನ್ನು ಅದೇ ಏರಿಯಾ ಇದೆ. ಇದು ಈಗ ಬೆಳೀತಾ ನಮ್ಮದು ಈಗ 22 ಸ್ಕ್ವೇರ್ ಕಿಲೋಮೀಟರ್ ಅಂದರೆ 22 ಸ್ಕ್ವೇರ್ ಕಿಲೋಮೀಟರ್ ಅಣ್ಣಿಗೇರಿ ಪಟ್ಟಣವನ್ನು ನಾವು ಹೊಸದಾಗಿ ಬೌಂಡ್ರಿಯನ್ನು ಫಿಕ್ಸ್ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದೀವಿ. ಸೊ 22 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಈ ಒಂದು ಭೌಗೋಳಿಕ ಪ್ರದೇಶವನ್ನು ಸುಮಾರು ಇವತ್ತಿನ ಜನಸಂಖ್ಯೆಯ ಆಧಾರದ ಲೆಕ್ಕಾಚಾರಕ್ಕೆ 38,000 ಜನಸಂಖ್ಯೆಯನ್ನು ನಾವು ಅಂದಾಜು ಮಾಡಿದರೂ ಕೂಡ ನಾವು ಇರ್ತಕ್ಕಂಥ ಸಿಬ್ಬಂದಿಗಳಲ್ಲಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಸೊ ಇದ್ರ ಬಗ್ಗೆ ಈಗಾಗಲೇ ಸರ್ಕಾರ ಮಟ್ಟದಲ್ಲೂ ಕೂಡ ಬಹಳಷ್ಟು ಚಿಂತನೆಗಳು ನಡೆದಿದ್ದಾವೆ. ಇರ್ತಕ್ಕಂಥ ಈ ಸ್ಯಾನಿಟೇಷನ್ ವರ್ಕರ್ಸ್ಗಳಿಗೆ, ಆಮೇಲೆ ಏನು ಹೊರಗುತ್ತಿಗೆ ಮೇಲೆ ಎಲ್ಲ ನೌಕರರಿದ್ದಾರೆ, ಇವರಿಗೆ ನೇರ ವೇತನ ಮಾಡಬೇಕಂತಕ್ಕಂಥ ಚಿಂತನೆಯೂ ಕೂಡ ಸರ್ಕಾರದಲ್ಲಿದೆ. ಅದೇ ನಮ್ಮ ಪ್ರಮುಖ ಬೇಡಿಕೆಯಾಗಿತ್ತು. ಅದಕ್ಕೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಕ್ಕೆ ಈ ಒಂದು ದಿನಾಚರಣೆಯನ್ನ ಶಾಂತರಾಜ್ ಬಿಟಿ ಅಣ್ಣಿಗೇರಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.